ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆತ್ಮೀಯ ಕೃಷಿ ಪ್ರೇಮಿಗಳೆಲ್ರಿಗೂ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ, ಪಾರ್ಟ್ 2 ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿ ಕಳೆದೋದ್ನಪ್ಪ ಅಂತ ಎಲ್ಲರೂ ಅನ್ಕೊಂಡಿರ್ತೀರಾ. ತುಂಬ ಜನ ಏನು ಅನ್ಕೊಂಡಲ್ಲ, ಯಾಕೆಂದರೆ ಪಾರ್ಟ್ 1 ನೋಡ್ರೋರು ಸ್ವಲ್ಪ ಜನ ಮಾತ್ರನೇ. ಅದರಲ್ಲಿ ಕೆಲವು ಜನಗಳಂತೂ ಬೇರೆ ವಿಡಿಯೋದಲ್ಲೂ ಕೂಡ ಕಮೆಂಟ್ಸ್ ಆಗ್ತಾ ಇದ್ರಿ, ಪಾರ್ಟ್ 2 ಮಾಡಿ ಅಂತ. ಅಟ್ಲೀಸ್ಟ್ ಅವರಿಗಾದರೂ ನಾನು ಈ ವಿಡಿಯೋ ಮಾಡಲೇಬೇಕು, ಯಾಕೆಂದರೆ ಇಲ್ಲಾಂದರೆ ಅವರಿಗೆ ನಾನು ಮೋಸ ಮಾಡಿದಾಗ ಆಗ್ಬಿಡುತ್ತೆ. ನೋಡೋದು ಸ್ವಲ್ಪ ಜನನೇ ಆಗಿರ್ಬೋದು ನನ್ನ ಚಾನಲ್ಲು, ಅಟ್ಲೀಸ್ಟ್ ಅವರಿಗಾದರೂ ನಾನು ನ್ಯಾಯ ಒದಗಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣಾಂತರಗಳಿಂದ ನಾನು ಈ ಪಾರ್ಟ್ 2 ಮಾಡೋದು ತುಂಬಾ ಲೇಟ್ ಆಗೋಯ್ತು. ಸ್ವಲ್ಪ ಲೇಟ್ ಅಂತೂ ಅಲ್ಲ, ತುಂಬಾ ಲೇಟ್ ಆಗೋಯ್ತು. ಅದಕ್ಕೆ ನಾನು ದಯವಿಟ್ಟು ಕ್ಷಮೆ ಕೇಳ್ತೀನಿ. ಕಾರಣಗಳು ತುಂಬ ಬರುತ್ತೆ. ಕಾರಣಗಳು ಯಾಕೆ ಅಂದರೆ, ನಾವು ಈ ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆಯಲ್ಲಿ ಒಂದ್ಸಲ ಬಂದ್ಬಿಟ್ರೆ ನಮಗೆ ಯಾವುದೋ ಪ್ರತಿದಿನ ಏನಾದರೂ ಒಂದು ಚಾಲೆಂಜಸ್ ಇದ್ದೇ ಇರುತ್ತೆ. ಯಾವುದೋ ಒಂದು ಮರಿ ಹುಷಾರಿರಲ್ಲ, ಯಾವುದೋ ಒಂದು ಮರಿ ಆಗ್ತಾ ಇರುತ್ತೆ, ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ಮು, ಏನೋ ಕುದ್ದಾಡ್ತಾ ಇದ್ದಾವೆ, ಅಥವಾ ಬೇದಿ ಆಗ್ತಿದೆ, ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಆಗ್ಬೋದು, ಅಥವಾ ಜಾಗದ ಸಮಸ್ಯೆ ಆಗ್ಬೋದು, ಇನ್ನೊಂದು ಮತ್ತೊಂದು ಅಂತ ಒಂದು ಸಾಕಾಣಿಕೆ ಮಾಡೋ ಟೈಮಲ್ಲಿ ಶೆಡ್ದೇ ಆಗಿರ್ಬೋದು, ಏನಾದರೂ ಏನೋ ರಿಪೇರಿ ಮಾಡ್ಕೊಳೋ ಅದಾಗಿರ್ಬೋದು, ಪ್ರತಿಯೊಂದು ದಿನಾನೂ ಪ್ರತಿಯೊಂದು ಚಾಲೆಂಜಸ್ಸು, ಏನಾದರೂ ಹೊಸ ಚಾಲೆಂಜಸ್ಸು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವುಗಳ ಕಡೆ ಗಮನ ಕೊಟ್ಕೊಂಡು ಈ ವಿಡಿಯೋ ಮಾಡೋದು ತುಂಬ ಲೇಟ್ ಆಗೋಯ್ತು. ಸೊ ಕ್ಷಮೆ ಕೇಳಿದ್ದೀನಿ. ಸರಿ, ಮುಂದೆ ವಿಡಿಯೋ ಶುರು ಮಾಡೋಣ. ಎಲ್ರಿಗೂ ಮತ್ತೊಮ್ಮೆ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನು ಕಳೆದ ಬಾರಿ ನಾನು ಹೇಗೆ ಈ ಒಂದು ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆಗೆ ಬಂದೆ ಅಂತ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿರೋರು ಇದ್ರೆ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡ್ಕೊಂಬನ್ನಿ, ಅಥವಾ ಈ ವಿಡಿಯೋ ನೋಡಿದ್ಮೇಲೆ ಎಂಡ್ ಕಾರ್ಡಲ್ಲಿ ಮತ್ತೆ ಆ ವಿಡಿಯೋ ನಿಮಗೆ ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಆ ವಿಡಿಯೋನ ನೋಡ್ಬೋದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಸೊ ಮೊದಲಿಗೆ ನಾನು ಹೇಳ್ದಾಗೆ ಅದರಲ್ಲಿ ನಾನು ಹೇಗೆ ಈ ಒಂದು ಫೀಲ್ಡ್ಗೆ ಬಂದೆ, ಯಾಕೆ ಬರಬೇಕಾಯಿತು, ನನಗಿದ್ದ ಪ್ರಾಣಿಗಳ ಮೇಲೆ ಪ್ರೀತಿಗೋಸ್ಕರ ಈ ಫೀಲ್ಡ್ಗೆ ಬಂದೆ ಅಂತ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಈಗ ಏನಪ್ಪ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಸೊ ನಾನಿಲ್ಲಿ ಸಾಕಾಣಿಕೆ ಮಾಡ್ತಾ ಇರೋಂಥ ಪ್ರಾಣಿಗಳು ಯಾವುವು, ಅವೇ ಯಾಕೆ, ಮತ್ತು ಶೆಡ್ಡು ತುಂಬ ಚಿಕ್ಕದು ಶೆಡ್ಡು, ಯಾಕೆಂದರೆ ನಾನು ಇಲ್ಲಿ ಹೊಸ್ದಾಗಿ ಮಾಡಬೇಕು, ಒಂದು ಕಲಿಯೋದಕ್ಕೋಸ್ಕರ. ಒಂದು ಬೇರೆ ಎಲ್ಲೋ ಹೋಗಿ ಟ್ರೈನಿಂಗ್ ಸೆಂಟರ್ ಅಂತ ಹೋಗ್ತೀವಿ, ಅಲ್ಲಿ ಒಂದು ದಿನದ ಟ್ರೈನಿಂಗ್ ಕೊಡ್ತಾರೆ. ಬಟ್ ಆದರೆ ಇಲ್ಲಿ ನಮ್ಗೆ ಕಲಿಕೆ ಜೊತೆಗೆ ನಾವು ಪ್ರಾಕ್ಟಿಕಲಾಗಿ ಅನುಭವ ತಗೋತೀವಿ. ಸ್ವಲ್ಪ ಕಮ್ಮಿಯಿಂದನೇ ಸ್ಟಾರ್ಟ್ ಮಾಡಬೇಕು. ಕಮ್ಮಿಯಿಂದನೇ ಸ್ಟಾರ್ಟ್ ಮಾಡಿ ಏನೆಲ್ಲ ಪ್ರಾಬ್ಲಮ್ಗಳು ಬರ್ತವೆ ಅನ್ನೋದಕ್ಕೋಸ್ಕರನೇ ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಲಾಸ್ ಆದರೂ ಪರವಾಗಿಲ್ಲ, ಇದೊಂದ್ಸಲ ನಾನು ಅನುಭವ ಪಡಿಲೇಬೇಕು, ಅದನ್ನು ಸರಿ ದಾರಿಗೆ ತೊಗೊಂಡು ಹೋಗ್ಬೇಕು. ಅಟ್ಲೀಸ್ಟ್ ಎಲ್ಲರೂ ತುಂಬ ಜನ ಹೇಳ್ತಾರೆ ಲಾಸು ಅಂತ. ಹೌದು, ಲಾಸ್ ಇದೆ. ಅದು ಎಲ್ಲವೂ ಲಾಸ್ ಆಗಲಿ ಅಥವಾ ಲಾಭನೇ ಆಗಲಿ, ಪ್ರತಿಯೊಂದು ನಮ್ಮ ಕೈಲಿದ್ದಾವೆ. ವಿಡಿಯೋದಲ್ಲಿ ಹೇಳ್ತಾರಪ್ಪ, ಈ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ 10 ಲಕ್ಷ ಲಾಭ, 5 ಲಕ್ಷ ಲಾಭ ಅಂತ ಬರೀ ಹೇಳೋದಷ್ಟೇ ಅಂತ ಹೇಳ್ತಾರೆ. ಅನುಭವ ಇರುತ್ತೆ, ಅವ್ರು ಹೇಳ್ತಾರೆ. ಸೊ ಅದನ್ನು ನಾವು ನಂಬಿಬಿಟ್ಟು ವಿಡಿಯೋ ನೋಡಿ ನಾನು ಈ ಫೀಲ್ಡಿಗೆ ಬಂದೆ, ಮೋಸ ಹೋದೆ ಅಂತ ತುಂಬ ಯೂಟ್ಯೂಬ್ ವಿಡಿಯೋ ಮಾಡೋರ ಮೇಲೆ ಅಥವಾ ರೈತರುಗಳ ಮೇಲೆ ಕಂಪ್ಲೇಂಟ್ ಮಾಡೋರೇ ಜಾಸ್ತಿ ಇರ್ತೀರ. ನಾನು ಅವ್ರಿಗೊಂದು ಕೇಳೋದು, ಅವರು ಪ್ರತಿಯೊಂದು ಹೇಳ್ತಾರೆ, ಪ್ರತಿಯೊಂದು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರೆ, ಅದನ್ನು ನೀವು 100% ನೀವು ಅದನ್ನು ಫಾಲೋ ಮಾಡ್ತೀರಾ? ಯೋಚನೆ ಮಾಡಿ ನೋಡಿ. ಖಂಡಿತವಾಗ್ಲೂ 100% ಯಾರು ಕೂಡ ಫಾಲೋ ಮಾಡಲ್ಲ. ಅವ್ರು ಹೇಳ್ತಾರೆ 100 ಮರಿ ಸಾಕಿದ್ರೆ ನಿಮ್ಗೆ ಇಷ್ಟು ಲಕ್ಷ ಬರುತ್ತೆ ಅಂತ ಹೇಳ್ತಾರೆ. ಆದರೆ ವಿಡಿಯೋದಲ್ಲಿ ಕೊನೆದಾಗಿ ಹೇಳ್ತಾರೆ, ಕಮ್ಮಿಯಿಂದ ಶುರು ಮಾಡಿ, ಒಂದು 5ರಿಂದ ಶುರು ಮಾಡಿ, 10ರಿಂದ ಶುರು ಮಾಡಿ ಅಂತ. ಆ ರೀತಿ ಎಷ್ಟು ಜನ ಮಾಡ್ತೀರಾ? ಯಾರೂ ಮಾಡಲ್ಲ. ಇಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ಬೇರೆಯವ್ರನ್ನೆಲ್ಲ ರೈತರುಗಳನ್ನ ಹತ್ರ ಪರಿಚಯ ಮಾಡಿಕೊಂಡು ಅವ್ರು ವಿಡಿಯೋ ಮಾಡಿ, ನಾನು ಶುರು ಮಾಡಿದ್ದೆ 30ರಿಂದ ಶುರು ಮಾಡಿಬಿಟ್ಟೆ. ಸೊ ಅದನ್ನು ಕೂಡ ನಾನು ಮಾಡಿದ ತಪ್ಪೆ. ಅದನ್ನು ಸರಿ ಹೋಗ್ತಾ ಇದೆ ಪ್ರತಿಯೊಂದು. ಬಟ್ ಆದರೆ ಇದನ್ನು ಯೋಚನೆ ಮಾಡಬೇಕಾಗಿರೋ ವಿಚಾರ ಇದು. ಎಷ್ಟು ನಾವು ಬೇರೆ ರೈತರುಗಳು, ಅನುಭವ ಇರೋವಂಥ ರೈತರುಗಳು ಹೇಳೋದನ್ನ ನಾವು ಎಷ್ಟು ಸರಿಯಾಗಿ ಪಾಲನೆ ಮಾಡ್ತೀವಿ, ಅವ್ರ ಅನುಭವನ ಬರೀ ಕೇಳ್ತೀವಿ, ಲಾಸ್ಟ್ ಅವ್ರ ಒಂದು ಫೈನಲ್ ಸ್ಟೇಜಿಗೆ ಇವಾಗ ಬಂದಿದ್ದಾರೆ, ನಾವು ಅದನ್ನ ಫಾಲೋ ಮಾಡ್ತೀವಿ. ಬಟ್ ಅವ್ರು ಇನಿಷಿಯಲ್ ಸ್ಟೇಜಲ್ಲಿ ಫಸ್ಟ್ ಮನೆ ಹತ್ರದಿಂದ 1-2ರಿಂದ ಶುರು ಮಾಡಿರ್ತಾರೆ. ಅದನ್ನ ಅವ್ರು ಹೇಳ್ತಾರೆ, ಕಮ್ಮಿಯಿಂದ ಶುರು ಮಾಡಿ, ಶೆಡ್ ಜಾಸ್ತಿ ಮಾಡ್ಕೊಂಬೇಡಿ, ಬಂಡವಾಳ ಹಾಕೊಂಬೇಡಿ ಅಂತ. ಸೊ ಅದನ್ನ ಯಾರು ಕೂಡ ನಾವು ಪ್ರಯತ್ನ ಪಡಲ್ಲ. ಸೊ ಓಕೆ, ಒಂದೇ ವಿಡಿಯೋದಲ್ಲಿ ಜಾಸ್ತಿ ತಲೆ ತಿನ್ನೋದು ಬೇಡ. ಮುಂದೆ ಹೋಗ್ತಾ ಪ್ರತಿಯೊಂದು ವಿಡಿಯೋದಲ್ಲೂ ಮಾತಾಡ್ತಾ ಹೋಗೋಣ. ಮುಂದೆ ಅಂತ ಹೇಳ್ಬಿಡ್ಬೋದು, ಇವತ್ತು ಹೇಳ್ಬೇಕು ಅನ್ಸುತ್ತೆ, ಸರಿ ವಿಡಿಯೋ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಪ್ರತಿ ಸಲನೂ ತುಂಬ ಲೇಟ್ ಆದಾಗ ಸಿಕ್ಕಾಪಟ್ಟೆ ನನಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. 10,000 ಸಬ್ಸ್ಕ್ರೈಬರ್ಸು, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ನಂಬ್ಕೊಂಡು ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತಾ ಇದೆ ನೋಡಬೇಕಪ್ಪ ಅಂತ ಯಾರೆಲ್ಲ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ ಯು ಸೋ ಮಚ್. ಆದರೆ ನಾನು ಅಷ್ಟು ವಿಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಇಷ್ಟೇ, ಈ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ತುಂಬ ಕಷ್ಟ ಇದೆ ಫ್ರೀ ಮಾಡ್ಕೊಳ್ಳೋ ಅಂಥದ್ದು. ಹೇಳ್ಬಿಡ್ಬೋದು ಪಾರ್ಟ್ ಟೈಮಲ್ಲಿ ಮಾಡ್ಬಿಡ್ಬೋದು, ಮನೆ ಹತ್ರ 1 hour 2 hour ಟೈಮ್ ಇದ್ರೆ ಮಾಡ್ಬಿಡ್ಬೋದು ಅಂತ. ಅಷ್ಟು ಸುಲಭ ಅಂತೂ ಅಲ್ಲೇ ಇಲ್ಲ. ಫುಲ್ ಟೈಮ್ ಮಾಡ್ತೀರಾ, ನೀವು ಪ್ರಾಕ್ಟಿಕಲ್ ಆಗಿ ಶೆಡ್ಡಲ್ಲಿ ನಿಂತು ಮರಿ ಸಾಕಾಣಿಕೆ ಮಾಡ್ತೀರಾ, ಮಾಡಿ. ಯಾರನ್ನೋ ಒಬ್ರು ನಿಡ್ಸ್ಬಿಟ್ಟು ಖಂಡಿತ ಆಗದೇ ಇಲ್ಲ. ಈ ಫೀಲ್ಡಲ್ಲಂತೂ ನಿಜವಾಗ್ಲೂ ಅದನ್ನು ಮಾಡೋಕ್ಕೆ ಆಗಲ್ಲ. ಆಗತ್ತೆ, ಯಾರು ಗೊತ್ತಾ, ತುಂಬ ಸಂಪಾದನೆ ಮಾಡಿರ್ಬೇಕು, ತುಂಬ ದುಡ್ಡಿರ್ಬೇಕು, ಹೋದ್ರೆ ಹೋಗ್ಲಿ ಅಂತ ಇರಬೇಕು. ಅಥವಾ ಅವ್ರಿಗೆ ಯಾರಾದರೂ ಸಾಕಾಣಿಕೆ ಮಾಡೋನ್ಗಿಂತ ಹೆಚ್ಚಿನ ಅನುಭವ ಇರೋರ್ನ ಅಲ್ಲಿ ಇರಿಸ್ಬೇಕು. ಅವಾಗ ಅಷ್ಟೇ ಅದನ್ನ ಮಾಡೋಕ್ಕೆ ಸಾಧ್ಯ, ಅದನ್ನ ಸಕ್ಸಸ್ ಲೆವೆಲ್ಗೆ ತಗೊಂಡೋಗಕ್ಕೆ ಸಾಧ್ಯ. ಅಟ್ಲೀಸ್ಟ್ ಆ ಥರ ನಮಗೆ ಸಾಕಾಣಿಕೆ ಮಾಡೋರಿಗೆ ನಾಲೆಡ್ಜ್ ಇಲ್ಲ ಅಂತಂದ್ರೆ, ನಾಳೆ ದಿನ ಯಾರೊಬ್ರು ಕೈ ಕೊಟ್ರು ಅಥವಾ ಅವ್ರು ಇಲ್ಲ ಅಂತಂದ್ರೂ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ನಾವು ಪ್ರತಿದಿನನೂ ನಾವು ಎಷ್ಟು ಹೊತ್ತು ನಾವು ಶೆಡ್ಡಲ್ಲಿ 1 hour ಇರ್ತೀವೋ ಅಥವಾ 2 hour ಇರ್ತೀವೋ, ಆ ಪ್ರತಿ ಟೈಮ್ನು ನಾವು ಮರಿಗಳ ಅಬ್ಸರ್ವೇಷನ್ ಆಗಲಿ, ಅವಕ್ಕೆ ಏನು ಮಾಡ್ತಿದ್ದಾವೆ, ತಿಂದಿದ್ದಾವ ಇಲ್ವಾ, ಪ್ರತಿಯೊಂದು ನೋಡ್ಬೇಕಾಗತ್ತೆ. ಅಥವಾ ನಾವು 2 hour ಶೆಡ್ಡಲ್ಲಿ ಇದ್ವಿ ಅಂತಂದ್ರೆ ಸುಮ್ಮನೆ ಸಾಂಗ್ ಹಾಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬಿಡೋದಲ್ಲ. ಅದೇನಾಗತ್ತೆ ಅಂದ್ರೆ ಮತ್ತೆ ನಮ್ಗೆ ಇಲ್ಲಿ ನಮ್ಮ ಮನಸ್ಥಿತಿ ಪೂರ್ತಿ ಇಲ್ಲೇ ಇರಬೇಕು, ಫಿಸಿಕಲಿ ಆಗ್ಲಿ ಮೆಂಟಲಿ ಆಗ್ಲಿ ಇಲ್ಲೇ ಇರಬೇಕು. ಆವಾಗ ಅಷ್ಟೇ ನಾವು ಪ್ರತಿಯೊಂದು ಅಬ್ಸರ್ವ್ ಮಾಡಕ್ ಆಗುತ್ತೆ. ಅದು ತುಂಬಾ ನಾವೊಂದು ಲೆವೆಲ್ಗೆ ಅನುಭವ ಪಡೆದ್ಮೇಲೆ ಆ ರೀತಿ ಆರಾಮಾಗಿ ಇರ್ಬೋದು, ಖಂಡಿತ ಇರ್ಬೋದು. ಬಟ್ ಆದ್ರೆ ಇನಿಷಿಯಲ್ ಸ್ಟೇಜಲ್ಲಿ ಸಾಕಾಣಿಕೆ ಇವಾಗ ಶುರು ಮಾಡಿದೀರಾ ಅಂದ್ರೆ ಅಟ್ಲೀಸ್ಟ್ 1 ವರ್ಷನಾದ್ರೂ ನೀವು ಹೆಚ್ಚಿನ ಸಮಯನ ಮತ್ತೆ ಹೆಚ್ಚಿನ ಒಂದು ನಿಮ್ಮ ಆಸಕ್ತಿನ ಈ ಮರಿಗಳ ಮೇಲೆ ಕೊಡ್ಲೇಬೇಕಾಗತ್ತೆ. ಸೊ ನಮ್ಮ ಶೆಡ್ ಒಳಗಡೆ ಹೋಗೋದಕ್ಕೆ ಮುಂಚೆ ನಾನಿಲ್ಲಿ ಸಾಕಾಣಿಕೆ ಮಾಡ್ತಾ ಇರೋದು ಪ್ಯೂರ್ ನಮ್ಮ ಅಪ್ಪಟ ದೇಸಿ ತಳಿ ನಾಟಿ ಮೇಕೆಗಳನ್ನ. ಸೊ ನಾನಿಲ್ಲಿ ಬ್ರೀಡಿಂಗು ಹಾಗೂ ಫ್ಯಾಟ್ನಿಂಗು 2 ಕೂಡ ಮಾಡ್ತಾ ಇದ್ದೀನಿ. ಫ್ಯಾಟ್ನಿಂಗು ಇಷ್ಟು ದಿನ ಒಂದು 6 ತಿಂಗಳ ಕಾಲ ನನ್ನ ಹತ್ರ ಬರೋವಂಥ ಮರಿಗಳನ್ನೇ ನಾನು ಅವನ್ನೇ ಸಾಕೊಂಡು ಅವನ್ನೇ ಫ್ಯಾಟ್ನಿಂಗ್ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಒಂದು ಯೋಚನೆ ಬಂದು, ಇವಾಗ ಸ್ವಲ್ಪ ಅನುಭವ ಆದ್ಮೇಲೆ ಬೇರೆಗಳ ಮರಿ ಅನುಭವ ಇಲ್ಲ ಅಂತಂದ್ರೆ ಏನಾಗುತ್ತೆ, ಬೇರೆ ಕಡೆಯಿಂದ ಮರಿಗಳು ತರ್ತೀವಿ, ಅದಕ್ಕೆ ಕಾಯಿಲೆ ಹೇಗೆ ಫ್ಯಾಟ್ನಿಂಗ್ ಬರ್ತಿದ್ಯಾ ಇಲ್ವಾ ತುಂಬಾ ತಿಳ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ. ಯಾಕೆಂದ್ರೆ ನಾನು ಶುರು ಮಾಡಿದಾಗ ನನ್ನ ಹತ್ರ ಹುಟ್ಟಿದ ಮರಿಗಳನ್ನ ನಾನು ಕಾಪಾಡಿಸ್ಕೊಳ್ಳೋದೇ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. 7-8 ಮರಿಗಳನ್ನ ಕಳ್ಕೊಂಡೆ. ಅವಾಗ ಯಾಕೆ ಈ ತರ ಯಾಕೆ ರೀಸನ್ನೇ ಗೊತ್ತಾಗ್ತಿರ್ಲಿಲ್ಲ. ಏಂತಕ್ ಸಾಯ್ತಾ ಇದ್ದಾವೆ ಮರಿಗಳನ್ನ ತಿಳ್ಕೊಳ್ಳೋದು, ಯಾರಾದ್ರೂ ಒಬ್ರು ಸಿಗ್ಬೇಕು ನಿಮ್ಗೆ ಅಂಥವ್ರು ಸಿಕ್ಕಾಗ ಅವ್ರ ಅನುಭವನ ಪಡೆದಾಗ ಪ್ರತಿಯೊಂದೂ ಆಗ್ತಾ ಹೋಗುತ್ತೆ. ಇಲ್ಲ ನಂಗೆ ಮರಿಗಳು ಸಾಯ್ತಾ ಇದ್ದಾವೆ, ನನ್ಗೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ಬಿಟ್ಬಿಡೋದು ಕೂಡ ತುಂಬಾ ತಪ್ಪು. ನೀವು ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ, ಈಗ ಹೆಂಗೆ ಅಂತಂದ್ರೆ ಒಂದು ಹಳ್ಳ ತೋಡಿ ನೀರು ಸಿಗ್ತಾ ಇಲ್ಲ ಅಂತ ಇನ್ನೊಂದ್ ಕಡೆ ಹಳ್ಳ ತೋಡೋದಲ್ಲ, ಒಂದೇ ಹಳ್ಳದಲ್ಲಿ ತುಂಬಾ ಆಳವಾಗಿ ತೋಡಿದಾಗ ಖಂಡಿತ ನೀರು ಸಿಗುತ್ತೆ. ಆ ಒಂದು ಉದಾಹರಣೆಗೆ ಈ ಫೀಲ್ಡಲ್ಲಿ ನೀವು ಲಾಸ್ ಆಗ್ತಾ ಇದೆಯಾ, ಅಟ್ಲೀಸ್ಟ್ ನಿಮ್ಗೊಂದು ಅರ್ಧ ಅನುಭವ ಬಂದಿರುತ್ತೆ. ಇನ್ನೊಂದು ಸ್ವಲ್ಪ ವರ್ಷ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ನೀವು ಒಂದೇನೋ ಒಂದು ತಾಳ್ಮೆ ಇಟ್ಟು ಒಂದು ಸ್ವಲ್ಪ ವ್ಯವಹಾರ ಕೂಡ ತಿಳ್ಕೊಂಡು ಇಲ್ಲೇ ನೀವು ಪ್ರಯತ್ನ ಪಟ್ರೆ ಖಂಡಿತ ಮೇಲ್ಗಡೆ ಬರ್ಬೋದು, ಅನುಭವನೂ ಹೆಚ್ಚಾಗಿ ಸಿಗುತ್ತೆ. ಸೊ ಹೀಗಾಗಿ ಹೇಳ್ತಾ, ಇಲ್ಲಿ ನಾಟಿ ಮೇಕೆ ನಾನು ಏಂತಕ್ಕೆ ಸಾಕಿರೋದು ಅಂದ್ರೆ, ನನಗೆ ಮೇಕೆಗಳಂತಂದ್ರೆ ನನಗೆ ತುಂಬಾ ಚಿಕ್ಕ ವಯಸ್ಸಿಂದನೂ ಕುರಿಗಳಿಂದ ಹೆಚ್ಚಾಗಿ ಮೇಕೆಗಳಂದ್ರೆ ತುಂಬಾ ಇಂಟ್ರೆಸ್ಟ್. ಅವು ಆಟ ಆಡೋದು, ತುಂಬಾ ಜನ ಚೇಷ್ಟೆ ಅಂತಾನೆ ಮೇಕೆಗಳನ್ನ ಜಾಸ್ತಿ ಸಾಕಲ್ಲ. ಬಟ್ ಏನೋ ಆ ಮರಿಗಳು ಹುಟ್ಟಿದಾಗಲಿ, ಅವು ಹುಟ್ಟಿ 1-2 ದಿನ 3 ದಿನ ಆದ್ಮೇಲೆ ಅವು ಆಟ ಆಡೋ ರೀತಿ ಆಗ್ಲಿ, ಅವು ತುಂಬಾನೇ ಆನಂದ ಕೊಡ್ತವೆ. ಮತ್ತೆ ಯಾವತ್ತೇ ಆದ್ರೂ ನಾಟಿ ಮೇಕೆಗಳಿಗೆ ಯಾವುದೇ ಕುರಿ ಆಗ್ಲಿ ಅಥವಾ ಯಾವುದೇ ಹೈಬ್ರಿಡ್ ಮೇಕೆ ಆಗ್ಲಿ ಅಥವಾ ನಮ್ಮ ಮಹಾರಾಷ್ಟ್ರ ತಳಿಗಳಾಗ್ಲಿ, ಯಾವುದೇ ತಳಿಗಳಿಗಿಂತ ನಾಟಿ ಮೇಕೆಗೆ, ನಮ್ಮ ಕರ್ನಾಟಕದ ನಾಟಿ ಮೇಕೆಗಳಿಗೆ ಹೆಚ್ಚು ಬೇಡಿಕೆ ಇದೆ. ಯಾಕೆಂದ್ರೆ ಅತಿ ಹೆಚ್ಚು ಟೇಸ್ಟ್ ಇರ್ತವೆ. ಮತ್ತೆ ತುಂಬಾ ಜನ ಒಂದು ಚೇಷ್ಟೆ ಅಂತ ಸಾಕಲ್ಲ, ಅಥವಾ ಇನ್ನೊಂದು ಅದ್ರಲ್ಲಿ ಲಾಭ ಕಮ್ಮಿ, ತುಂಬಾ ವೆಯ್ಟ್ ಗೇನ್ ಬೇಗ ಬರಲ್ಲ ಅಂತ ತುಂಬಾ ಜನ ಸಾಕಲ್ಲ. ಸೊ ಹಾಗಾಗಿ, ಆದ್ರೆ ಯಾಕೆ ಆತರ ಆಗಲ್ಲ, ಏನೆಲ್ಲ ಮಾಡ್ಬೋದು, ಹೇಗೆ ಅದನ್ನೆಲ್ಲ ಸರಿ ಮಾಡ್ಕೊಬೋದು ಅಂತ ನಾನು ಪ್ರಯತ್ನ ಪಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನಾಟಿ ಮೇಕೆನೆ ಸಾಕ್ಬೇಕು. ಅಟ್ಲೀಸ್ಟ್ ಅದರಲ್ಲೇ ನಾನು ಯಾವತ್ತಿದ್ರು ಅದರಲ್ಲೇ ನಾನು ಸಕ್ಸಸ್ ಆಗಬೇಕು. ನಮ್ಮ ದೇಶಿ ತಳಿಗಳಿಗೆ ಅತಿ ಹೆಚ್ಚು, ದೇಶಿ ತಳಿ ಅಂದ್ರೆ ಈಗ ಆಲ್ರೆಡಿ ಕರ್ನಾಟಕದ ದೇಶಿ ತಳಿ ಅನ್ನೋದೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಹೇಳ್ಬೇಕಂತಂದ್ರೆ ಏನಾಗ್ಬಿಟ್ಟಿದೆ, ಕೇರಳ ಕಡೆಯಿಂದ, ತಮಿಳ್ನಾಡು ಕಡೆಯಿಂದ ಅಥವಾ ಮಹಾರಾಷ್ಟ್ರ ಕಡೆಯಿಂದ, ಗುಜರಾತ್ ಕಡೆಯಿಂದ ಎಲ್ಲಾ ತಳಿಗಳು ಇಲ್ಲಿ ಕರ್ನಾಟಕಕ್ಕೆ ಬಂದು ಒಂಥರ ಮಿಕ್ಸ್ ಬ್ರೀಡ್ ಆಗ್ಬಿಟ್ಟಿದೆ. ಆ ರೀತಿ ಆಗ್ಬಿಟ್ಟಿದೆ. ನೀವು ಗುಜರಾತ್ ಕಡೆ, ರಾಜಸ್ಥಾನ್ ಕಡೆ ಹೋದ್ರೆ ಅಟ್ಲೀಸ್ಟ್ ಅಲ್ಲೊಂದು 3-4 ಬ್ರೀಡ್ ಇದೆ. ಅದು ಶಿರೋಯಿ, ಆಮೇಲೆ ಬೀಟಲ್ಲು, ಅದು ಇದು ಅನ್ಕೊಂಡು.
ಈ ಕಡೆ ಕೇರಳದಲ್ಲಿ ತಲಶೇರಿ ಅಂತಿದೆ, ತಮಿಳ್ನಾಡಿಗೆ ಹೋದ್ರೆ ಸೇಲಂ ಬ್ಲ್ಯಾಕ್ ಅಂತ ಇದೆ. ಅಟ್ಲೀಸ್ಟ್ ಕುರಿಗಳ ಯಾವುದೋ ಒಂದು ಕುರಿಗಳಾಗ್ಲಿ ಅಥವಾ ಮೇಕೆಗಳಾಗ್ಲಿ ನಮ್ಮ ಕರ್ನಾಟಕ ಸುತ್ತಮುತ್ತ ಇರೋ ರಾಜ್ಯಗಳಲ್ಲಿ ಅವ್ರವ್ರದೇ ಅಂತ ಒಂದು ಬ್ರೀಡ್ ಅಂತ ಒಂದು ಡೆವಲಪ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಿದೀವಿ, ಇರೋದೆಲ್ಲ ಬ್ರೀಡ್ಗಳನ್ನ ಒಂದ್ ಮಾಡ್ಬಿಟ್ಟು ತಳಿನೇ ಎಕ್ಕುಡ್ಸ್ಬಿಟ್ಟಿದೀವಿ. ಸೊ ಹಾಗಾಗಿ ಮುಂದೊಂದ್ ದಿನ ಅಂತೂ ಅತಿ ಹೆಚ್ಚು ಬೇಡಿಕೆ ನಮ್ಮ ಕರ್ನಾಟಕದ ನಾಟಿ ಮೇಕೆಗಳಿಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ಹೆಚ್ಚು ನಾನು ನಾಟಿ ಮೇಕೆಗಳಿಗೆ ಒತ್ತು ಕೊಟ್ಟು ಅವನ್ನೇ ಹೇಗೆಲ್ಲ ನಾವು ಹೈಬ್ರಿಡ್ ಅವನ್ನೇ ತಳಿ ಸಂವರ್ಧನೆ ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ತೂಕ ಬರುವಂಥದ್ದು ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ತುಂಬ ಜನ ಹೇಳ್ತಾರೆ ಯಾವ್ದಾದ್ರು ದೊಡ್ಡ ವಾತ ಇಟ್ಕೊಳ್ಳಿ, ಯಾವ್ದಾದ್ರು ಬೀಟಲ್ಲಿ ಇಟ್ಕೊಂಬಿಡಿ, ಇಲ್ಲ ಜಮುನಾಪಾರಿ ಇಟ್ಕೊಂಬಿಡಿ, ಒಳ್ಳೆ ವೆಯ್ಟ್ ಬರುತ್ತೆ ಅಂತ. ನಾನು ಆ ರೀತಿ ನಂಗೆ ಮಾಡೋಕ್ಕೆ ಯಾಕೋ ನಂಗೆ ಸಮಾಧಾನನೇ ಆಗ್ತಾ ಇಲ್ಲ. ಇದುವರೆಗೂ ತುಂಬ ಪ್ರಾಬ್ಲಮ್ ಬಂತು, ಫಿನಾನ್ಷಿಯಲಿನೂ ತುಂಬ ಹೊಡೆತ ಬಂತು, ತುಂಬ ಲಾಸ್ ಮಾಡಿಕೊಂಡೆ. ಬಟ್ ಇದುವರೆಗೂ ನನ್ನ ಮನಸ್ಸಿಗೆ ಯಾಕೋ ಅದು ಒಪ್ತಾನೆ ಇಲ್ಲ. ಬೇರೆ ತಳಿ ಮಾಡಬೇಕು, ನಾನು ಬರೀ ತೂಕಕ್ಕೋಸ್ಕರ ದುಡ್ಡುಗೋಸ್ಕರ ನಾನು ಬೇರೆ ತಳಿ ತೊಗೊಂಬಂದು ಇಲ್ಲಿ ಕ್ರಾಸ್ ಮಾಡಿಸ್ಬೇಕು, ಕ್ರಾಸ್ ಬ್ರೀಡ್ ಮಾಡಬೇಕು ಅಂತ. ಆದಷ್ಟು ನನಗೆ ಪ್ಯೂರ್ ಬ್ರೀಡು, ಪ್ಯೂರ್ ನಾಟಿ ಸಾಕಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಸೊ ಈಗ ತುಂಬ ನಾನು ಹತ್ರ ಮರಿ ತುಂಬ ಇದ್ವು. ಈಗ ನಿಮಗೆ ಕಳೆದ ಪಾರ್ಟ್ 1 ವಿಡಿಯೋದಲ್ಲಿ ನೋಡಿದ್ರೆ ನನ್ನ ಶೆಡ್ ತುಂಬ ಮರಿಗಳು ಇರ್ತಾ ಇತ್ತು. ಬಟ್ ಆದರೆ ಈಗ ಅಷ್ಟಿಲ್ಲ. ಯಾಕೆಂದರೆ ತುಂಬ ಜನ ನಾವು ಏನು ಮಾಡ್ತೀವಿ ಇಲ್ಲಿ ಅಂದರೆ ಪೂರ್ತಿ ನಾವು 100% ಮೇವು ಓಕೆ ರಾಗಿ ಹುಲ್ಲು, 100% ಅಂದರೆ ತಪ್ಪಾಗುತ್ತೆ, ಒಂದು 90% ರಾಗಿ ಹುಲ್ಲು, ಇನ್ನು 10% ಕಾನ್ಸಂಟ್ರೇಷನ್ ಫೀಡು ಅಂದರೆ ಹಿಂಡಿ ಜೋಳ ಫೀಡು ಅಥವಾ ಬೇರೆದು ಈ ಥರ ಕೊಟ್ಕೊಂಡು ಸಾಕ್ತಾ ಇದ್ದೀವಿ. ಇನ್ನು 90% ಯಾವುದೇ ನಾವು ಹಸಿ ಮೇವನ್ನು ಇಲ್ಲಿ ಯೂಸ್ ಮಾಡ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂತಂದರೆ ಈ ಕಡೆ ಸುತ್ತಮುತ್ತ ಗೊತ್ತಾದವ್ರಿಗೆ ಈ ರಾಗಿ ಹುಲ್ಲು ತಿನ್ನೋ ಮರಿಗಳಂತಂದ್ರೆ ತುಂಬ ಒಂದು ಇಷ್ಟ. ಸರಿ ಈಸಿಯಾಗಿ ಆರಾಮಾಗಿ ಯಾವ ಮೇವು ಕುಯ್ಯಂಗಿಲ್ಲ, ಏನಿಲ್ಲ, ಮೆದಲ್ಲಿ ಹುಲ್ಲಿಡ್ಕೊಂಬಂದು ಹಾಕ್ಬಿಟ್ರೆ ಸಾಕಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತುಂಬ ಜನ ಈ ನಡುವೆ ನನ್ನ ಹತ್ರ ದೊಡ್ಡ ಮರಿಗಳನ್ನಾಗಿದ್ದು ಸಣ್ಣ ಮರಿಗಳನ್ನಾಗಿರ್ಬೋದು ತೊಗೊಂಡು ಹೋಗ್ಬಿಟ್ರು. ಸೊ ಒಂದು 35-40ವರೆಗೂ ನನ್ನ ಹತ್ರ ಮರಿಗಳಿತ್ತು. ಈಗ ಒಂದು ಅರ್ಧ ಬಂದ್ಬಿಟ್ಟಿದೆ, ಒಂದು 20 ಮರಿಗೆ ಬಂದ್ಬಿಟ್ಟಿದೆ. ಸೊ ಅದರಲ್ಲೂ ಕೂಡ ಒಂದು 5 ಮರಿ 10 ಮರಿ ಆಲ್ರೆಡಿ ನೆಕ್ಸ್ಟ್ ತಿಂಗಳಿಗೆ ಆಲ್ರೆಡಿ ಬುಕ್ ಆಗಿದೆ. ಸೊ ಈಗ ಸ್ವಲ್ಪ ಮರಿಗಳಿದ್ದಾವೆ. ಸೊ ಅವನ್ನಷ್ಟೇ ತೋರಿಸ್ಕೊಂಬರ್ತೀನಿ, ಬನ್ನಿ ನೋಡ್ಕೊಂಬರೋಣ. ಸೊ ನಮ್ಮ ಶೆಡ್ಗೆ ಒಳಗಡೆ ಹೋಗೋಣ. ಸೊ ನಮ್ಮ ಶೆಡ್ಡು ಫಸ್ಟು ವಿಸ್ತೀರ್ಣ ಬಂದು ನೋಡಿ, ಹೀಗೆ ಒಂದು 30 ಅಡಿ ಉದ್ದ ಇದೆ, ಒಂದು ಅಗಲ ಬಂದು ಒಂದು 20 ಅಡಿ ಅಗಲ ಇದೆ. ನಾನಿಲ್ಲೊಂದು 5 ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಎಲ್ಲವೂ ಕೂಡ ನಾಟಿ ಮರಿಗಳೇ, ಯಾವುದು ನನ್ನ ಹತ್ರ ಮಿಕ್ಸ್ ಬ್ರೀಡ್ ಆಗಲಿ ಬೇರೆ ಯಾವುದು ಹೈಬ್ರಿಡ್ ಆಗಲಿ ಇಲ್ಲ. ಪ್ರತಿಯೊಂದು ಕೂಡ ನಾಟಿ ಮೇಕೆಗಳೇ. ವಿಡಿಯೋ ಕೂಡ ತುಂಬ ಅರ್ಜೆಂಟಾಗೆ ಮಾಡಬೇಕಾಗಿ ಬಂತು. ಯಾಕೆಂದರೆ ನಿಮಗೆ ನೋಡಿರ್ಬೋದು ನೀವೆಲ್ಲ ಕಳೆದ ವಿಡಿಯೋ ಪಾರ್ಟ್ 1 ವಿಡಿಯೋದಲ್ಲಿ ಇಲ್ಲಿ ಇನ್ನೂ ಮರಿಗಳು ಜಾಸ್ತಿ ಇದ್ವು, ಮತ್ತು ಇಲ್ಲೂ ಮರಿಗಳು ಜಾಸ್ತಿ ಇದ್ವು. ಇನ್ನು ಈ ಕಂಪಾರ್ಟ್ಮೆಂಟ್ ಬಂತಂದರೆ ಇಲ್ಲಿ ಎರಡೂ ಕಡೆ ಇವಾಗ ಬರೀ 3 ಮರಿ ಇದಾವಷ್ಟೇ. ಬಟ್ ಇಲ್ಲಿ ಎರಡೂ ಕಡೆ ತುಂಬ ಮರಿಗಳಿದ್ವು. ಅಟ್ಲೀಸ್ಟ್ ಒಂದು 20 ಮರಿ ಅಂತೂ ಎಕ್ಸ್ಟ್ರಾ ಇತ್ತು ಇದಕ್ಕೆ ಮುಂಚೆ ವಿಡಿಯೋದಲ್ಲಿ. ಆವಾಗ ಒಂದು 40 ಮರಿಗಳಿದ್ವು. ಬಟ್ ಸಣ್ಣ ಮರಿಗಳು ಜಾಸ್ತಿ ಇರಲ್ಲ. ಇವಾಗ ಸಣ್ಣ ಮರಿಗಳು ಜಾಸ್ತಿ ಆಗಿದ್ದಾವೆ. ನಮ್ಮ ಹತ್ರ ಇದ್ದಿದ್ದು ಮಣಕಗಳು ಅಥವಾ ವಾತ್ ಮರಿಗಳೆಲ್ಲ ಆಗಲಿ ನಾನು ಕೊಟ್ಬಿಟ್ಟಿದ್ದೀನಿ. ಸೊ ಈ ಕಡೆ ಒಂದು ಬಂದರೆ ದೊಡ್ಡದೆಲ್ಲ ಒಂದು 9 ಫೀಮೇಲ್ ಇದ್ದಾವೆ. ಇದರಲ್ಲಿ 1-2 ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ಇದ್ದಾವೆ. ಒಂದು 4 ತುಂಬಾಗಿರೋವಿದ್ದಾವೆ. ಎಲ್ಲವೂ ಕೂಡ ಇನ್ನೊಂದು ತಿಂಗಳಲ್ಲಿ ಮರಿ ಹಾಕುತ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ಅಷ್ಟರಲ್ಲಿ ಈ ಮರಿಗಳೆಲ್ಲ ಸ್ವಲ್ಪ ದೊಡ್ಡದಾಗ್ತವೆ. ಈ ಮರಿಗಳೆಲ್ಲ ಸೇಲ್ ಆಗ್ಬಿಟ್ರೆ ಇದ್ರ ಮರಿಗಳೆಲ್ಲ ಈ ಜಾಗಕ್ಕೆ ಬರ್ತವೆ. ಇನ್ನು ಫ್ಯಾಟ್ನಿಂಗ್ ಅಂತ ಬಂತಂದ್ರೆ ಇದೊಂದು ವಾತ, ಇದೆರಡು ಇನ್ನ ಮಣ್ಕಗಳು. ಸೊ ಇದಕ್ಕೆ ದೊಡ್ಡ ವಾತನ ಬಿಡೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಒಂದು ವಾತ ಚಿಕ್ಕ ವಾತನೇ ಬಿಟ್ಟಿದ್ದೀನಿ ಸದ್ಯಕ್ಕೆ. ಇನ್ನು ಇವು ಬಂದರೆ ಇವು ಫ್ಯಾಟ್ನಿಂಗ್ಗೆ ಮರಿಗಳು. ಫ್ಯಾಟ್ನಿಂಗ್ ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇವರ ಜೊತೆನೇ ಬಿಡೋಕ್ಕಾಗಲ್ಲ, ಯಾಕೆಂದರೆ ಇವಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಫೀಡು ಜೋಳ ಹಿಂಡಿ ಎಲ್ಲ ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಅವನ್ನ ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ಈ ಕಡೆ ಬಂತಂದರೆ ಓತ, ಮತ್ತು ಇದು ದೊಡ್ಡ ಮೇಕೆಗಳಿಗೆ ಕ್ರಾಸಿಂಗ್ ಅಂತ ಬಿಟ್ಟಿದ್ದೀನಿ ಸದ್ಯಕ್ಕೆ. ನೀವು ನೋಡ್ತಾ ಇರ್ಬೋದು ನಮ್ಮ ಓತನ. ಚೆನ್ನಾಗಿದ್ದಾನೆ. ನನಗಂತೂ ತರಬೇಕಾದ್ರೆ ತುಂಬ ಖುಷಿ ಆಯಿತು ಅನ್ನ. ಆ್ಯಕ್ಚುಲಿ ಇದ್ರದ್ದು ಇನ್ನೊಂದು ಚಿಕ್ಕದಿತ್ತು, ಅದನ್ನು ತರಬೇಕು ಅಂತ ಹೋಗಿದ್ದು. ಆದರೆ ಅವನು ಆಲ್ರೆಡಿ ಕೊಟ್ಬಿಟ್ಟಿದ್ರು ಅವನ್ನ. ಸೊ ಹಾಗಾಗಿ ದೊಡ್ಡದನ್ನೇ ಹಿಡ್ಕೊಂಬರ್ಬೇಕಾಯ್ತು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆಂದರೆ ತುಂಬ ಮರಿಗಳು ಯಾಕೋ ಗೊತ್ತಿಲ್ಲ, ಎಷ್ಟೇ ಹಳೆ ಓತ ಎಷ್ಟೇ ಹತ್ತಿದ್ರು ಅಷ್ಟು ಪ್ರೆಗ್ನೆಂಟ್ ಆಗ್ತಾನೆ ಇರಲಿಲ್ಲ.
ಫಲ ಆಗ್ತಾನೆ ಇರಲಿಲ್ಲ. ಸೊ ಇವನ್ ಬಂದ್ಮೇಲೆ ಆಲ್ಮೋಸ್ಟ್ ಎಲ್ಲ ಮರಿಗಳು ಪ್ರೆಗ್ನೆಂಟ್ ಆಗಿದ್ದಾವೆ. ಇನ್ನು ಕೆಲವೊಂದು ಈಗ ಆಲ್ರೆಡಿ ಈಟಿಗೆ ಬಂದಿದ್ದಾವೆ, ಒಂದೆರಡು ತಗೋತಾ ಇದ್ದಾವೆ. ಸೊ ಇನ್ನು ಈ ಮರಿಗಳು ಬಂತು ಅಂದರೆ ನೋಡಿ, ಈ ಮರಿಗಳು ಎಲ್ಲವೂ ಆಲ್ರೆಡಿ ಚೆನ್ನಾಗಿ ಮೇವು ತಿಂತಾ ಇದ್ದಾವೆ, ಎಲ್ಲ ರಾಗಿ ಹುಲ್ಲು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು 90% ಬಂದು ರಾಗಿ ಹುಲ್ಲು, ಇನ್ನು ಒಂದು 10% ಮಾತ್ರ ಕಾನ್ಸಂಟ್ರೇಷನ್ ಫೀಡು ಬಳಸ್ತಾ ಇದ್ದೀನಿ. ಸೊ ರಾಗಿ ಹುಲ್ಲು ತಿನ್ನೋದು ಒಳ್ಳೇದೇ. ತುಂಬ ಜನಕ್ಕೆ ಡೌಟ್ ಇದೆ, ನನಗೂ ಒಂದು ಡೌಟ್ ಇತ್ತು, ರಾಗಿ ಹುಲ್ಲಲ್ಲಿ ಬ್ರೀಡಿಂಗ್ ಮಾಡ್ಬೋದಾ ಅಂತ. ಖಂಡಿತ ಮಾಡ್ಬೋದು, ಯಾಕೆಂದರೆ ನಾನು ಇಲ್ಲಿ ಆಲ್ರೆಡಿ 1 ವರ್ಷದಿಂದ ನಾನು ಮಾಡ್ತಾ ಇರೋದ್ರಿಂದ ನನಗೆ ಯಾವುದೇ ರೀತಿ ಇದುವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಏನಪ್ಪ ಅಂತಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಫೀಡ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ ಬ್ರೀಡಿಂಗ್ ಇಲ್ಲಿರೋ ಮೇಕೆಗಳಿಗೆ. ಮತ್ತು ಅವಕ್ಕೆ ಸ್ವಲ್ಪ ಮಿನರಲ್ ಮಿಕ್ಸ್ಚರು ಮತ್ತು ಸ್ವಲ್ಪ ನೀರು, ಅತಿ ಹೆಚ್ಚಾಗಿ ನೀರು ಕುಡಿಯೋ ರೀತಿ ನಾವೇನಾದರೂ ಅವಕ್ಕೆ ಸ್ವಲ್ಪ ನೀರಿಗೆ ಉಪ್ಪು ಹಾಕೋದು ಏನೋ ಒಂದು ಮಾಡ್ಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ರಾಗಿ ಹುಲ್ಲಲ್ಲಿ ಯಾವುದೇ ವಾಟರ್ ಕಂಟೆಂಟ್ ಇರಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ನೀರು ಅವು ಜಾಸ್ತಿ ಕುಡಿತಾ ಇದ್ದಾವ ಇಲ್ವಾ. ಕೋಲ್ಡಲ್ಲಿ ಏನಾಗುತ್ತೆ, ನೀರು ತುಂಬ ಕೋಲ್ಡ್ ಆಗ್ಬಿಡುತ್ತೆ ಬಕೆಟಲ್ಲಿ ಇಟ್ಟಿರೋ ನೀರಲ್ಲ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋದು ಏನೋ ಒಂದು ಮಾಡಿಕೊಂಡು, ಒಟ್ಟಿನಲ್ಲಿ ಸ್ವಲ್ಪ ನೀರು ಸ್ವಲ್ಪ ಟೇಸ್ಟ್ ಕೊಡಬೇಕು ಅವಕ್ಕೆ, ನೀರು ಕುಡಿಬೇಕು ಅಂತ ಅನಿಸ್ಬೇಕು, ಆ ರೀತಿ ಏನಾದರೂ ಮಾಡಬೇಕು. ನೋಡಿ ಎಲ್ಲವೂ ಹೇಗೆ ರಾಗಿ ಹುಲ್ಲು ತಿಂತಾ ಇದ್ದಾವೆ, ಚೆನ್ನಾಗಿ ತಿಂತವೆ. ರಾಗಿ ಹುಲ್ಲು ಮಾತ್ರ ನಮ್ಮ ರಾಗಿ ಹುಲ್ಲು ಕೂಡ ಚೆನ್ನಾಗಿದೆ. ಸೊ ಚೆನ್ನಾಗಿ ತಿಂತವೆ ಖುಷಿಪಟ್ಟು. ನಾನು ಅಕಸ್ಮಾತ್ ಏನಾದರೂ ಒಂದೊಂದು ದಿನ ಸುಮ್ಮನೆ ಆಚೆಗಡೆ ಬಿಡೋಣ, ಓಡಾಡ್ಕೊಂಡಿರಲಿ ಅಂತಂದರೆ ಹಸಿ ಹುಲ್ಲು ಕೂಡ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಅಷ್ಟು ಚೆನ್ನಾಗಿ ಒಳಗಡೆ ರಾಗಿ ಹುಲ್ಲು ತಿಂತವೆ. ಇನ್ನು ವಾತಗಳಾಗಿರ್ಬೋದು, ಮಣ್ಕಗಳೇ ಆಗಿರ್ಬೋದು, ಮರಿಗಳೇ ಆಗಿರ್ಬೋದು, ನೋಡಿ ಸಣ್ಣ ಸಣ್ಣ ಮರಿಗಳು ತಾಯಿಯಿಂದ ಆಲ್ರೆಡಿ ಹಾಲು ಬಿಟ್ಟಿದ್ದಾವೆ ಎಲ್ಲವೂ ಆಲ್ರೆಡಿ. ಈಗ ಮೇವಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾವೆ. ಸೊ ನೋಡಿದ್ರಲ್ಲ, ಇಷ್ಟೇ ನಮ್ಮ ಶೆಡ್ಡು. ಸಿಂಪಲ್ ಆಗೇ ಇದೆ. ಮುಂದೆ ನಾಳೆ ದಿನ ತುಂಬ ಚೆನ್ನಾಗಿ ಮಾಡ್ಕೋಬೇಕು, ದೊಡ್ಡದಾಗಿ ಮಾಡ್ಕೊಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಈ ಸದ್ಯಕ್ಕೆ ಹೆಂಗೆ ಅಂತಂದ್ರೆ ಒಂದು ತರಬೇತಿ ಇದ್ದಂಗೆ ಈ ಶೆಡ್. ಮುಂದೆ 100 ಮರಿ ಸಾಕಬೇಕು, 100 ಮರಿ ಬ್ರೀಡಿಂಗ್ಗೆ 100 ಮರಿ ಇರಬೇಕು ಅನ್ನೋ ಒಂದು ಆಸಕ್ತಿ ಇದೆ. ತುಂಬ ಆಸೆ ಇದೆ, 100 ಮರಿ ಬ್ರೀಡಿಂಗ್ ಮಾಡಬೇಕು, ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ. ಸೊ ನೋಡೋಣ ಹೇಗಾಗುತ್ತೋ. ಸೊ ನೋಡಿದ್ರಲ್ಲ, ಇನ್ನು ಈ ಜಾಗ ಬಂದರೆ ಇನ್ನು ನಮ್ಮ ಮೆಡಿಸನ್ಸು, ಆಮೇಲೆ ಇನ್ನು ಫೀಡು ಇಟ್ಕೊಳ್ಳೋಂಥ ಜಾಗ ಅಷ್ಟೇ, ಬೇರೆ ಏನಿಲ್ಲ ನಮ್ಮ ಶೆಡ್ಡು. ಇಷ್ಟೇ. ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೆ ಏನೇ ಇದ್ರು ಅದನ್ನು ತಿಳಿಸಿ ಕಮೆಂಟಲ್ಲಿ. ನಿಮ್ದು ಏನೇ ಒಂದು ರೆಸ್ಪಾನ್ಸ್ ಬಂದರೂ ನಮ್ಗೆ ಖುಷಿನೇ. ಸೊ ಇಲ್ಲಿಗೆ ಮುಗಿಸ್ತೀನಿ. ಸೊ ನೋಡಿದ್ರಲ್ಲ ನಮ್ಮ ಮೇಕೆ ಶೆಡ್ಡು, ಸಿಂಪಲ್ ಆಗಿದೆ, ಚಿಕ್ಕದಾಗೆ ಮಾಡ್ಕೊಂಡಿದ್ದೀವಿ. ಚಿಕ್ಕದ್ರಿಂದನೇ ದೊಡ್ಡದು ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ. ನೋಡೋಣ ಏನೇನಾಗುತ್ತೋ. ಹೀಗೆ ನಮ್ಮ ಚಾನಲ್ನ ವಿಡಿಯೋಗಳನ್ನ ನೋಡ್ತಾ ಇರಿ. ಆದಷ್ಟು ನಾನು ಹೊರಗಡೆ ಕೂಡ ಹೋದರೆ ಆದಷ್ಟು ವಿಡಿಯೋಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ತುಂಬ ಜನ ಫೋನ್ ಮಾಡ್ತಾರೆ, ಸರ್ ನಮ್ಮದು ವಿಡಿಯೋ ಮಾಡಿಕೊಡಿ ಅಂತ, ತುಂಬ ಜನ ರೈತರು. ಬಟ್ ಆದರೆ ನನಗೆ ಈ ನಂದೇ ಫಾರ್ಮ್ ಇರೋದ್ರಿಂದ ನಾನು ಎಲ್ಲೂ ಅಷ್ಟು ಹೋಗಾಗ್ತಿಲ್ಲ. ಹತ್ರದಲ್ಲಿ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಹತ್ರ ಹೋಗಿ ಒಂದು 2-3 ಅವರ್ ಕವರ್ ಮಾಡ್ಕೊಂಡು ಬರ್ಬೋದು. ಬಟ್ ಆದರೆ ತುಂಬ ದೂರ ಕಡೆಯಿಂದ ಕಾಲ್ಗಳು ಬರ್ತಾ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ. ಅವ್ರಿಗೆ ಯಾರಿಗೂ ನಾನು ಸರಿಯಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಆದಷ್ಟು ನಾನು ವಿಡಿಯೋಸು ನಿಮಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ವಾಪಸ್ಸು ನಿಮ್ಮ ವಿಡಿಯೋಸು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ನ. ಇಷ್ಟು ದಿನ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಇನ್ಮೇಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ದು ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತಂದರೆ ಅವ್ರಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.